ಕತೆ ಕೇಳಿ. ಒಂದು ಋಷಿಯ ಕತೆ ಅಂತ ಹೇಳಿ, ಆಯ್ತಾ. ಒಂದು ಕಾಡಲ್ಲಿ ಒಬ್ಬ ಋಷಿ ಇದ್ದಂತೆ. ಕಾಡಲ್ಲಿ ಚೆನ್ನಾಗಿ ಹಣ್ಣು ಹಂಪಲು ಎಲ್ಲ ಬೆಳೀತಾ ಇತ್ತಂತೆ. ಅದನ್ನ ತಿನ್ಕೊಂಡು ಅವನು ಸುಖವಾಗಿದ್ನಂತೆ. ಅದು ತಪ ಮಾಡೋದು ಜಪ ಮಾಡೋದೆಲ್ಲ ಮಾಡ್ಕೊಂಡಿದ್ನಂತೆ. ಒಂದ್ಸಲಿ ಒಂದು ಬರಗಾಲ ಅಂದ್ರೆ ಏನು ಸಿಗಲ್ಲ, ಏನು ಬೆಳೆಯಲ್ಲ, ನೀರೇ ಇಲ್ಲ, ಮಳೆನೇ ಬರಲ್ಲ. ಇಂಥ ಸಂದರ್ಭ ಇದ್ದಾಗ ಅವನ್ಗೆ ಎಲ್ಲ ಒಣಗೋಯ್ತಂತೆ. ಒಣಗು ಹೋದಾಗ ಅವನು ಬೇರೆ ಊರಿಗೆ ಹೋಗಿ, ನಂಗೆ ಒಂದ್ ಸ್ವಲ್ಪ ಭಿಕ್ಷೆ ಕೊಡಿ, ನಿಮ್ಗೆ ತುಂಬಾ ಇನ್ನೊಂದು ಯಾವ್ದಾದ್ರೂ ಸಮಯದಲ್ಲಿ ತುಂಬಾ ಅದನ್ನ ವಾಪಸ್ ಕೊಡ್ತೇನೆ, ಒಂದ್ ಮುಷ್ಟಿ ಅಕ್ಕಿ ಕೊಡಿ ಅಂತ ಹೇಳಿ ಕೇಳಿ ದಿನ ಒಂದೊಂದು ಮನೆಗೆ ಹೋಗಿ ಕೇಳ್ತಾ ಇದ್ನಂತೆ. ಎಲ್ರು ಒಂದೊಂದ್ ಮುಷ್ಟಿ ಅಕ್ಕಿ ಕೊಡ್ತಾ ಇದ್ರಂತೆ. ಇವ್ರಿಗೆಲ್ಲ ಬೇಜಾರಾಯ್ತಂತೆ. ಏನಪ್ಪಾ ಈ ಋಷಿ, ಅವನಿಗೆ ಬೆಳ್ಕೊಳಕ್ ಆಗಲ್ವಾ ಏನು, ಎಲ್ರ ಮನೆಗೂ ಬಂದು ದಿನ ಅಕ್ಕಿ ಕೊಡಿ ಅಕ್ಕಿ ಕೊಡಿ ಅಕ್ಕಿ ಕೊಡಿ ಕೊಡ್ತಾನೆ ಅಂತ. ಅವನು ಯಾರು ಕೊಡ್ದಿದ್ದಾಗ ಬೇಜಾರು ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ನಂತೆ. ಹೋಗ್ಬೇಕಾದ್ರೆ ಅವನು ನದಿ ದಾಟಿ ಅಲ್ಲಿಗೆ ಹೋಗ್ಬೇಕು. ಅವನು ಹಾಗೆ ಬೋಟ್ ಅಂದ್ರೆ ದೋಣಿಲಿ ಹೋಗ್ಬೇಕಾದ್ರೆ ಆ ದೋಣಿ ನಡ್ಸೋನ್ ಕೇಳಿದ್ನಂತೆ. ಅಯ್ಯ ಋಷಿ, ಯಾಕಪ್ಪ ನೀನು ಸಪ್ಪೆ ಇದ್ಯಾ ಅಂತೇಳಿ. ಆಗ ಅವ್ರು ಹೇಳಿದಂತೆ, ಆ ರೈತರೆಲ್ಲ ನಂಗೆ ಏನು ಕೊಡ್ಲಿಲ್ಲ. ಅವ್ರು ಹೇಳಿದ್ರು ನೀನೇ ನಿನ್ ಭತ್ತನ ಬೆಳ್ಕೊ ಅಂತೇಳಿ. ಏನ್ ಮಾಡೋದು, ನನ್ನ ಹತ್ರ ಭತ್ತನೂ ಇಲ್ಲ, ಗದ್ದೆನೂ ಇಲ್ಲ, ಏನಪ್ಪಾ ಮಾಡುದು ಗೊತ್ತಿಲ್ಲ ಅಂತೇಳಿ. ಆಗ ದೋಣಿ ನಡ್ಸು ಹೇಳಿದಂತೆ, ಅಯ್ಯ ಋಷಿ, ನೀನ್ ಒಂದು ಕೆಲ್ಸ ಮಾಡು, ನಿನ್ ಮನೆ ಹತ್ರ ಇರುವಂತ ನಿನ್ನ ಕುಟೀರ ಇದೆಯಲ್ಲ, ಅಲ್ಲಿ ಜಾಗನೆಲ್ಲ ಒಂದ್ ಸ್ವಲ್ಪ ತೆಗೆದ್ ಬಿಡು, ಗಿಡಗಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ಕೊ, ನಾನ್ ನಿಂಗೆ ಭತ್ತದ ತೆನೆ ಕೊಡ್ತೇನೆ ಅಂತೇಳಿ ಒಂದಿಷ್ಟು ಭತ್ತದ ತೆನೆ ಕೊಟ್ಟನಂತೆ. ಈ ಋಷಿ ಅವನ್ ಕುಟೀರ ಅಂದ್ರೆ ಅವನಿರೋ ಜಾಗ, ಅಲ್ಲಿಗೆ ಹೋಗ್ಬಿಟ್ಟು ಏನ್ ಮಾಡತ್ತಂತೆ, ಅವನದು ಜಾಗನೆಲ್ಲ ಮುಂದ್ಗಡೆ ಜಾಗನೆಲ್ಲ ಸ್ವಚ್ಛ ಮಾಡಿದಂತೆ. ಈ ಭತ್ತದ ಸಸಿನೆಲ್ಲ ನೆಟ್ನಂತೆ. ಅವನು ಆಶ್ಚರ್ಯ ಅಂದ್ರೆ ಬೆಳಿಗ್ಗೆ ಆಗುವಾಗ ಎಲ್ಲಾ ಭತ್ತ ಬಂದ್ಬಿಟ್ಟಿದೆಯಂತೆ. ಗಿಡ ಬೆಳ್ದು ಭತ್ತ ಅಂದ್ರೆ ಅಕ್ಕಿ ಆಗತ್ತ ಅದ್ರಲ್ಲೇ. ಸೊ ಅದ್ ಬಂದ್ಬಿಟ್ಟಿದೆಯಂತೆ. ಇವನಿಗೆ ತುಂಬಾ ಖುಷಿಯಾಗಿ ಅದನ್ನೆಲ್ಲ ಕತ್ತರಿಸಿ ಅದನ್ನ ಅಕ್ಕಿ ಮಾಡ್ಕೊಂಡು ಊಟ ಮಾಡಿದ್ನ. ಇನ್ನು ಬೆಳೀತಾ ಇದೆ. ಆಗ ಅವನೇನ್ ಮಾಡಿದ್ನಂತೆ, ಆ ರೈತರೆಲ್ಲ ಅಕ್ಕಿ ಕೊಟ್ಟಿದ್ರಲ್ಲ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು, ನಮ್ಮಲ್ಲಿ ಬನ್ನಿ, ನಾನು ಅದನ್ನ ಅಕ್ಕಿ ಭತ್ತದ ತೆನೆನ್ ಕೊಡ್ತೇನೆ, ನೀವು ಅದನ್ನ ಅಕ್ಕಿ ಮಾಡ್ಕೊಂಡು ಊಟ ಮಾಡಿ ಅಂತೇಳಿ. ಈ ರೈತರು ಅವ್ರದ್ದು ಚೀಲ, ಅವ್ರದ್ದು ಏನೆಲ್ಲ ಪಾತ್ರೆ ಇದೆ ಅದನ್ನೆಲ್ಲ ಗುಡಾರ ಅದು ಇದು ಎಲ್ಲ ತಗೊಂಡ್ ಬಂದು ತುಂಬ್ಕೊಂಡು ಹೋಗ್ತಿದಂತೆ. ಈ ಋಷಿಗೆ ಏನಾಯ್ತಂತೆ, 1 ದಿವಸ 2 ದಿವಸ 3 ದಿವಸ 4 ದಿವಸ ಅವ್ನ್ ಕತ್ತರಿಸ್ತಾ ಇದ್ದಾನೆ, ಭತ್ತ ಬೆಳೀತಾ ಇದೆ, ಕತ್ತರಿಸ್ತಾ ಇದ್ದಾನೆ, ಭತ್ತ ಬೆಳೀತಾ ಇದೆ. ರೈತರೆಲ್ಲ ಬಂದು ತುಂಬ್ಕೊಂಡು ಅವ್ರ ಚೀಲದಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಸಾಕಾಗೋಯ್ತಂತೆ. ಅವ್ನು 1 ದಿವಸ ಕೋಪ ಬಂದು, ಭತ್ತ ತೆನ್ಗಳೇ ಸಾಕು, ನೀವು ಒಣಗೋಗಿ, ನೀವು ಇನ್ನು ಹುಟ್ಟಬೇಡಿ, ಬರ್ಬೇಡಿ ಅಂದ್ಬಿಟ್ನಂತೆ. ತಕ್ಷಣ ಭತ್ತ ತೆನೆಗಳೆಲ್ಲ ಒಣಗೋಯ್ತಂತೆ. ಈ ಋಷಿನೂ ಕಲ್ಲಾಗ್ಬಿಟ್ನಂತೆ. ಅವನಿಗದು ಶಾಪ ತರ ಆಗೋಯ್ತಂತೆ. ಭತ್ತದ ತೆನೆಗಳು ಶಾಪ ಕೊಟ್ಟು ಎಲ್ಲ ಒಣಗೋಯ್ತಂತೆ. ರೈತರು ಬರ್ತಾರಂತೆ, ಯಾರು ಇಲ್ಲ, ಎಲ್ಲ ಒಣಗೋಗಿದೆ. ಈ ಋಷಿ ನೋಡಿದ್ರೆ ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ದಾನೆ ಕಲ್ಲಾಗ್ಬಿಟ್ಟು. ಏನ್ ಮಾಡೋದು, ಬೇಜಾರ್ ಮಾಡ್ಕೊಂಡು ಅವ್ರು ವಾಪಸ್ ಹೋದ್ರಂತೆ. ಅದಕ್ಕೆ ನಾವ್ ಏನ್ ಸಿಗುತ್ತೆ ಅದ್ರಲ್ಲಿ ನಾವು ಖುಷಿ ಪಡ್ಬೇಕು, ಅದಕ್ಕೆ ಶಾಪ ಹಾಕ್ಬಾರ್ದು. ಯಾರಿಗಾರು ದಾನ ಮಾಡಿ ಅವನೇನ್ ಮಾಡ್ಬೋದಿತ್ತು, ನೀವೇ ಕಿತ್ಕೊಳ್ಳಿ ಅಂತೇಳಿ ಹೇಳ್ಬೋದಿತ್ತು. ಅದ್ ಹೇಳಲೇ ಇಲ್ಲ, ತಾನೇ ಕತ್ತರಿಸಿ ಸಾಕ್ ಮಾಡ್ಕೊಂಡ. ಏನು ಮಾಡಕ್ಕಾಗಲ್ಲ. ನೋಡಿದ್ರ ಕತೆ ಕೇಳ್ಬೇಕು, ಲೈಕ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಧನ್ಯವಾದಗಳು.